ವಿದ್ಯಾರ್ಥಿಗಳೇ, ನನ್ನ ಹೆಸರು ಭದ್ರನಾಯಕ್ ಬಿಬಿ, ಸಹ ಶಿಕ್ಷಕರು. 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಕಲ್ಪ ಗೀತೆ ಪದ್ಯ ಭಾಗವನ್ನ ಇಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಸಂಕಲ್ಪ ದೃಢ ನಿರ್ಧಾರ. ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ಧೀರರ ದಂಡು ಎಂಬ ವಾಕ್ಯ ಹಿಂದಿನ ತಲೆಮಾರಿನ ಯುವಕರಿಗಿದ್ದ ನೆಲೆಯನ್ನು ತಿಳಿಸುತ್ತದೆ. ಹೋಗಬೇಕಾದ ದಾರಿ, ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸು ಗಳಿಸಿದಂತೆ. ಸ್ವತಂತ್ರ ನನ್ನ ಆಜನ್ಮ ಸಿದ್ಧ ಹಕ್ಕು ಎಂದ ತಿಲಕರು ಸ್ವತಂತ್ರ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಎಂದುಕೊಂಡ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸಾಧಕರೆನಿಸಿಕೊಂಡರು. ಹಾಗಾಗಿ ವಿದ್ಯಾರ್ಥಿಗಳು ಕೂಡ ತಮ್ಮ ಜೀವನದಲ್ಲಿ ಒಂದು ಗುರಿಯನ್ನ, ಒಂದು ಸ್ಪಷ್ಟತೆಯನ್ನ, ಸಂಕಲ್ಪವನ್ನ ಕೈಗೊಳ್ಳಬೇಕು ಅಂತ ಇಂದಿನ ತರಗತಿನ ಪ್ರಾರಂಭಿಸ್ತಾ ಇದ್ರಿ. ಪದ್ಯಪಾಠ 1 ಸಂಕಲ್ಪ ಗೀತೆ. ಈ ಸಂಕಲ್ಪ ಗೀತೆ ಪದ್ಯವನ್ನ ಬರೆದಂತ ಕವಿ ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪನವರು. ನಿಮಗೆ ಗೊತ್ತಿರಲಿ ಮಕ್ಕಳೇ, ರಾಷ್ಟ್ರಕವಿ 3 ಜನ ರಾಷ್ಟ್ರಕವಿಗಳು. ಮೊಟ್ಟ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರು. ಹಾಗೆಯೇ 2ನೇ ರಾಷ್ಟ್ರಕವಿ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು. ಹಾಗೆಯೇ 3ನೇ ರಾಷ್ಟ್ರಕವಿಯಾಗಿ ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪನವರು. ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪನವರ ಕಿರುಪರಿಚಯ. ಜಿ.ಎಸ್. ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪನವರು ಕ್ರಿಸ್ತ ಶಕ 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು. ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪನವರು ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆಗಾಗಿ, ಜಿ.ಎಸ್. ಶಿವರುದ್ರಪ್ಪನವರ ಸಾಹಿತ್ಯ ಸಾಧನೆಗಾಗಿ ಹಲವಾರು ಪ್ರಶಸ್ತಿಗಳು ಬಂದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಕಾವ್ಯಾರ್ಥ ಚಿಂತನಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಶಿವರುದ್ರಪ್ಪ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಆಗ್ಲೇ ಹೇಳಿದಂಗೆ ರಾಷ್ಟ್ರಕವಿಯ ವಿಧಾನ, ರಾಷ್ಟ್ರಕವಿ ಎಂಬ ಬಿರುದನ್ನು ಕೂಡ ಪಡ್ಕೊಂಡಿದ್ದಾರೆ ಮತ್ತು ಪಂಪಾ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಪರೀಕ್ಷಾ ದೃಷ್ಟಿಯಿಂದ 3 ಅಂಕಕ್ಕೆ ಕವಿಯ ಪರಿಚಯವನ್ನು ಕೇಳುವಂತ ಸಂಭವ ಇದೆ ಮಕ್ಕಳೇ. ಹಾಗಾಗಿ ಇದನ್ನ ಮತ್ತೆ ಮತ್ತೆ ಮನನ ಮಾಡಿಕೊಳ್ಳುವಂತದ್ದು. ಈ ಸಂಕಲ್ಪ ಗೀತೆ ಕವಿತೆಯನ್ನ ಜಿ.ಎಸ್. ಶಿವರುದ್ರಪ್ಪ ಅವರ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. 5ನೇ ಭಾಗ ಯಾವುದು ಅಂದಾಗ ಎದೆ ತುಂಬಿ ಹಾಡಿದೆನು. ಹಾಗಾದ್ರೆ ಈ ಪದ್ಯದ ಆಶಯವೇನು? ಕವಿ ಏನ್ ಆಶಯವನ್ನು ವ್ಯಕ್ತಪಡಿಸ್ತಾರೆ ಈ ಸಂಕಲ್ಪ ಗೀತೆ ಪದ್ಯದಲ್ಲಿ ಅಂದಾಗ, ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ. ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲ ವೃದ್ಧಿಸುತ್ತದೆ. ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹೆಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂಬುದನ್ನು ಬಹಳ ಸೊಗಸಾಗಿ ಈ ಭಾವಗೀತೆಯ ಮೂಲಕ ಅಭಿವ್ಯಕ್ತಗೊಳಿಸುವುದೇ ಈ ಕವನದ ಆಶಯವಾಗಿದೆ. ಹಾಗಾದ್ರೆ ಮಕ್ಕಳೇ, ಈ ಪದ್ಯಪಾಠ 1 ಸಂಕಲ್ಪ ಗೀತೆಯ ಮೊದಲನೇ ಚರಣವನ್ನ ವಾಚನ ಮಾಡುವಂತ ಸಮಯ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಕವಿ ಎಷ್ಟು ಸೊಗಸಾಗಿ ಈ ಚರಣದಲ್ಲಿ ವ್ಯಕ್ತಪಡಿಸ್ತಾರೆ ಅಂದ್ರೆ, ಕತ್ತಲೆಯನ್ನು ಹೊರದೂಡಿಸಿ ಆ ದೀಪ ಆ ಬೆಳಕನ್ನು ಕೊಡ್ತಾ ಇದೆ. ಹಾಗೇನೆ ಬಿರುಗಾಳಿ ಹೊಯ್ದಾಡ್ತಾ ಇರುವಂತಹ ಹಡಗು ಯಾವ ರೀತಿಯ ಸಮುದ್ರದಲ್ಲಿ ತೇಲಾಡ್ತಾ ಇದೆ, ದಡ ಮುಟ್ಟೋದಕ್ಕೋಸ್ಕರ ಯಾವ ರೀತಿ ತೇಲಾಡ್ತಾ ಇದೆ ಅನ್ನೋದನ್ನು ಕೂಡ ನಾವು ಆ ಚಿತ್ರದಲ್ಲಿ ಕಾಣಬಹುದು. ನಮ್ಮ ಜೀವನ ಕೂಡ ಹಾಗೇನೆ, ಆ ಬಿರುಗಾಳಿಗೆ ಹೊಯ್ದಾಡದರೆ ಎಚ್ಚರ ತಪ್ಪಿದ್ರೆ ಬಿರುಗಾಳಿ ತರ ನಮ್ಮ ಹಡಗು ಮುಳುಗಬಾರದು, ದಡವನ್ನು ಸೇರಬೇಕು ಅನ್ನೋ ಸಂದೇಶವನ್ನ ಇಲ್ಲಿ ಜಿ.ಎಸ್. ಶಿವರುದ್ರಪ್ಪ ಸಾಕ್ತಾರೆ. ಹಾಗಾದ್ರೆ 1ನೇ ಚರಣದ ಭಾವಾರ್ಥ ಅಥವಾ ಸಾರಾಂಶ ಇಷ್ಟೇ ಮಕ್ಕಳೇ. ನಮ್ಮ ಸುತ್ತಲೂ ಹಬ್ಬಿರುವ ದ್ವೇಷ ಮತ್ತು ಅಂಧಕಾರದ ಕತ್ತಲೆಯನ್ನು ಕಳೆಯಲು ಪ್ರೀತಿ ಮತ್ತು ಜ್ಞಾನದ ದೀಪವನ್ನು ಹಚ್ಚುವ ಮೂಲಕ ದ್ವೇಷರಹಿತ ಸಮಾಜ ನಿರ್ಮಾಣ ಮಾಡಬಹುದು.
ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಹೊಯ್ದಾಡುತ್ತಿರುವ ಬದುಕೆಂಬ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸುವ ಸಂಕಲ್ಪ ಕೈಗೊಳ್ಳುವುದರಿಂದ ಎಂತಹ ಸವಾಲುಗಳು ಸಮಸ್ಯೆಗಳು ಬಂದರೂ ಕೂಡ ಧೈರ್ಯವಾಗಿ ಎದುರಿಸಬಹುದು ಎಂಬುದು ಕವಿಯ ಆಶಯವಾಗಿದೆ. ಎಷ್ಟು ಸೊಗಸಾಗಿ ಕವಿ ತಮ್ಮ ಸಾರಾಂಶದಲ್ಲಿ ವ್ಯಕ್ತಪಡಿಸ್ತಾರೆ ಅಂದ್ರೆ, ನಮ್ಮ ಬದುಕು ಬಿರುಗಾಳಿಗೆ ಹೊಯ್ದಾಡ್ತಾ ಇರುವಂತಹ ಹಡಗಿನ ತರ ಆಗಬಾರ್ದು. ಆ ಎಲ್ಲಾ ಸಮಸ್ಯೆಗಳನ್ನು ದಾಟಿ ನಾವು ಮುನ್ನುಗ್ಗಿ ಆ ದಡವನ್ನು ಸೇರಬೇಕು ಅಂತ ಧೈರ್ಯ ಗುರಿಯನ್ನ ನಾವು ಬೆಳೆಸ್ಕೋಬೇಕು ಅನ್ನೋ ಸಂದೇಶವನ್ನು ಸಾರ್ತಾರೆ. ಹಾಗೇನೆ ಎರಡನೇ ಚರಣ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮಕ್ಕಳೇ. ಕಂಠಪಾಠದ ಪದ್ಯ ಕೂಡ ಇದೆ. ಪರೀಕ್ಷಾ ದೃಷ್ಟಿಯಿಂದ 4 ಅಂಕಕ್ಕೆ ಬರಬಹುದು. ಹಾಗಾಗಿ ಗಮನ ಇಟ್ಟು ಇದನ್ನು ಮತ್ತೆ ಮತ್ತೆ ಮನನ ಮಾಡಿಕೊಳ್ಳುವಂಥದ್ದು. ಚರಣ 2. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಎಷ್ಟು ಸೊಗಸಾಗಿ ವ್ಯಕ್ತಪಡಿಸ್ತಾರೆ ಅಂದ್ರೆ, ನಮ್ಮ ಪರಿಸರ ಕೂಡ ಅಷ್ಟೇ ಮುಖ್ಯ ಇಲ್ಲಿ. ಅಂದ್ರೆ ಸಂಪೂರ್ಣವಾಗಿ ನದಿ ಜಲಮಾಲಿನ್ಯ ಉಂಟಾಗ್ತಾ ಇದೆ. ಆ ಜಲಮಾಲಿನ್ಯವನ್ನ ಮಲಿನವನ್ನ ತೊಡೆದು ಹಾಕ್ಬಿಟ್ಟು ಮುಂಗಾರಿನ ಮಳೆ ಆಗೋಣ. ಹಾಗೇನೆ ಕಾಡು ಮೇಡುಗಳೆಲ್ಲವೂ ಕೂಡ ನಾಶವಾಗಿವೆ. ಆ ಕಾಡು ಮೇಡುಗಳನ್ನು ಮತ್ತೆ ಕಟ್ಟಿ ವಸಂತವಾಗುವಂತ ಒಂದು ಕಾಡನ್ನ ನಿರ್ಮಾಣ ಮಾಡಬೇಕು ಅನ್ನೋ ಸಂದೇಶವನ್ನು ಸಾರ್ತಾರೆ ಕವಿ ಜಿ.ಎಸ್. ಶಿವರುದ್ರಪ್ಪನವರು. ಈ 2ನೇ ಚರಣದ ಭಾವಾರ್ಥ ಸಾರಾಂಶ ಇಷ್ಟೇ ಮಕ್ಕಳೇ. ಮಾನವನ ದುರಾಸೆಗೆ ಸಿಲುಕಿ ಕಲುಷಿತವಾಗಿರುವ ನದಿ ಜಲಗಳನ್ನು ಶುದ್ಧೀಕರಿಸಲು ನಾವು ಮುಂಗಾರಿನ ಮಳೆ ಆಗ್ಬೇಕು. ಅಂದ್ರೆ ಪರಿಸರ ಸಂರಕ್ಷಿಸುವ ಪರಿಸರ ಪ್ರೇಮಿ ಆಗ್ಬೇಕು. ಕಾಡು ಮೇಡುಗಳು ಬರಡಾಗಿದ್ದು ಬರಡು ಏನೂ ಕೂಡ ಇಲ್ಲ, ಬಂಜರು ಭೂಮಿ ಆಗಿದೆ. ಕಾಡು ಮೇಡುಗಳೆಲ್ಲವೂ ಕೂಡ ಅವುಗಳನ್ನು ಉಳಿಸಿ ಬೆಳೆಸಬೇಕು. ಅದಕ್ಕಾಗಿ ನಾವು ಹಚ್ಚ ಹಸಿರಿನಿಂದ ಕಂಗೊಳಿಸುವ ಸಮೃದ್ಧವಾದ ವಸಂತವಾಗಬೇಕು. ಒಟ್ಟಾರೆ ನಾವೆಲ್ಲ ಪರಿಸರ ಸಂರಕ್ಷಣೆ ಸಂಕಲ್ಪ ಕೈಗೊಳ್ಳಬೇಕು. ಪರಿಸರ ಇದ್ರೆ ನಾಡಿದ್ರೆ ಮನುಷ್ಯ ಅನ್ನೋ ರೀತಿಯಲ್ಲಿ ಪರಿಸರವನ್ನು ಉಳಿಸಿ ಬೆಳೆಸುವಂತಹ ಕಾಯಕವನ್ನ ಸಂಕಲ್ಪವನ್ನ ಕೈಗೊಳ್ಳಬೇಕು ಅನ್ನೋ ಸಂದೇಶವನ್ನ ಇಲ್ಲಿ 2ನೇ ಚರಣದಲ್ಲಿ ಸಾರ್ತಾರೆ ಕವಿ ಜಿ.ಎಸ್. ಶಿವರುದ್ರಪ್ಪನವರು. 3ನೇ ಚರಣ ಬಹಳ ಸೊಗಸಾಗಿದೆ ಮಕ್ಕಳೇ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. 3ನೇ ಚರಣ ವಾಚನ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆಯಾಗೋಣ. ಎಷ್ಟು ಸೊಗಸಾಗಿ ಹೇಳ್ತಾರಂದ್ರೆ ಕವಿ, ಯಾವ ರೀತಿ ಪರಸ್ಪರ ಮನುಜರ ನಡುವೆ ಯಾವ ರೀತಿ ಪರಸ್ಪರ ದ್ವೇಷ ಅಸೂಯೆಗಳಿಂದ ಆ ಮನಸ್ಸುಗಳು ಸಂಪೂರ್ಣವಾಗಿ ಕಲುಷಿತವಾಗಿದೆ. ಅಂತ ಮನಸ್ಸುಗಳನ್ನ ನಾವು ಸೌಹಾರ್ದಿತವಾದಂತಹ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಬೇಕು. ಎಲ್ಲರಲ್ಲೂ ಕೂಡ ಪ್ರೀತಿ ಸೌಹಾರ್ದತೆಯ, ಪರಸ್ಪರ ಸ್ನೇಹ ಸೌಹಾರ್ದತೆಯ ಆ ಸೇತುವೆ ನಾವಾಗಬೇಕು ಅನ್ನೋ ಸಂದೇಶವನ್ನ ಈ 3ನೇ ಚರಣದಲ್ಲಿ ಸಾರ್ತಾರೆ. ಹಾಗಾದ್ರೆ ಈ 3ನೇ ಚರಣದ ಭಾವಾರ್ಥ ಸಾರಾಂಶ ಇಷ್ಟೇ ಮಕ್ಕಳೇ. ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ, ಅಸ್ಪೃಶ್ಯತೆ, ಅಸಮಾನತೆಗಳಿಂದ ಅರ್ಧಪತನಗೊಂಡಿರುವ ಸಮಾಜವನ್ನು ಹೊಸ ಭರವಸೆಗಳ ಮೂಲಕ ಮೇಲೆತ್ತಬೇಕು. ಭಾಷೆ, ಜಾತಿ, ಮತ, ಧರ್ಮಗಳ ಭೇದ ಭಾವದಿಂದ ಮನುಷ್ಯರ ನಡುವೆ ಉಂಟಾಗಿರುವ ಅಸಮಾನತೆ ಅಡ್ಡಗೋಡೆಗಳನ್ನು ಕೆಡಹಿ ಸಮಾನತೆಯ ಮನೋಭಾವನೆಯನ್ನು ಮೂಡಿಸುವ ಸೇತುವೆಯಾಗಬೇಕು. ಒಟ್ಟಾರೆ ಸಮಾಜವನ್ನು ಉದ್ಧರಿಸುತ್ತಾ ನಾವೆಲ್ಲರೂ ಕೂಡ ಒಂದೇ ಅನ್ನೋ ಭಾವೈಕ್ಯತೆಯನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಕವಿ ತಮ್ಮ 3ನೇ ಚರಣದಲ್ಲಿ ಸಾರ್ತಾರೆ. ಅದಕ್ಕೆ ಹೇಳ್ತಾರೆ, ಒಂದ್ ಕಡೆ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತ ರಾಷ್ಟ್ರ. ನಮ್ಮಲ್ಲಿ ಹಲವಾರು ಜಾತಿ, ಧರ್ಮ, ಪಂಗಡ ಎಲ್ಲವೂ ಕೂಡ ಭಿನ್ನವಾಗಿದ್ರೂ ಕೂಡ ನಾವೆಲ್ಲರೂ ಕೂಡ ಒಂದೇ ಐಕ್ಯತೆ, ನಾವು ಭಾರತೀಯರೆಂಬ ಐಕ್ಯತೆಯನ್ನ ಬೆಳೆಸ್ಕೋಬೇಕು ಅನ್ನೋ ಸಂದೇಶವನ್ನು ಕೂಡ ಸಾರ್ತಾರೆ. 4ನೇ ಚರಣ ಕಂಠಪಾಠಕ್ಕಿದೆ ಮಕ್ಕಳೇ. 1ನೇ ಚರಣ ಮತ್ತೆ 4ನೇ ಚರಣ ಕಂಠಪಾಠಕ್ಕಿದೆ ಪರೀಕ್ಷಾ ದೃಷ್ಟಿಯಿಂದ. ಹಾಗಾಗಿ ಇದನ್ನ ಮತ್ತೆ ಮತ್ತೆ ಮನನ ಮಾಡಿಕೊಳ್ಳುವಂಥದ್ದು. ಗಮನ ಇಟ್ಟು ಒಂದ್ಸರಿ ಕೇಳಿಸ್ಕೊಳ್ಳಿ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನು ಬಿತ್ತೋಣ.
ಕವಿ ಎಷ್ಟು ಸೊಗಸಾಗಿ ಹೇಳ್ತಾರಂದ್ರೆ, ಭವಿಷ್ಯತ್ತಿನ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಭವಿಷ್ಯತ್ತಿನ ನಮ್ಮ ಜೀವನದ ಕನಸನ್ನು ಕಾಣಬೇಕು, ಒಳ್ಳೆ ಗುರಿಯನ್ನು ತಲುಪಬೇಕು ಅನ್ನೋ ಸಂದೇಶವನ್ನು ಸಾರ್ತಾರೆ ಇದು 4ನೇ ಚರಣದಲ್ಲಿ. ಹಾಗಾದ್ರೆ ಈ 4ನೇ ಚರಣದ ಭಾವಾರ್ಥ ಏನು ಅಂದಾಗ, ಎಲ್ಲಾ ಮತಗಳು ಸಾಧನೆಯ ದಾರಿಗಳು, ಎಲ್ಲಾ ಮತಗಳು ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕುವ ಸಂಕಲ್ಪ ಕೈಗೊಳ್ಳುವುದರಿಂದ ದೇಶದಲ್ಲಿ ಶಾಂತಿ ನೆಲೆಸುವಂತೆ ಮಾಡಬಹುದು. ಭಯ ಹಾಗೂ ಸಂಶಯಗಳಿಂದ ಮುಸುಕಾದವರ ಕಣ್ಣುಗಳಲ್ಲಿ ಭವಿಷ್ಯತ್ತಿನ ಹೊಂಗನಸು ಕಾಣುವಂತೆ ಭರವಸೆಯನ್ನು ತುಂಬುವ ಸಂಕಲ್ಪವನ್ನು ಕೈಗೊಳ್ಳಬೇಕು ಎಂದು ಕವಿ ಶಿವರುದ್ರಪ್ಪನವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ನಾವೆಲ್ಲರೂ ಕೂಡ ಒಂದೇ, ಎಲ್ಲಾ ಮತಗಳು ಒಂದೇ ದಾರಿಗಳು ಎನ್ನುವ ರೀತಿಯಲ್ಲಿ ಪರಸ್ಪರ ಸಹೋದರತೆಯ ಮನೋಭಾವದಿಂದ ನಾವು ಬೆಳೆಸ್ಕೋಬೇಕು. ನಾವು ದೃಢ ಸಂಕಲ್ಪದಿಂದ ಭರವಸೆಯಿಂದ ಬದುಕಬೇಕು ಅನ್ನೋ ಸಂದೇಶವನ್ನು ಕೂಡ ಸಾರ್ತಾರೆ ಕವಿ ಜಿ ಎಸ್ ಶಿವರುದ್ರಪ್ಪನವರು. ಮಕ್ಕಳೇ, ಈ 4 ಚರಣಗಳು ನಿಮಗೆ ಸಂಪೂರ್ಣವಾಗಿ ಮನನ ಆಗಿದೆ ಅಂತ ಅಂದ್ಕೊಳ್ತಾ, ಈ ಪದ್ಯ ಭಾಗದ ಕೆಲವು ಸಂಭವನೀಯ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸುವಂತ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ಉತ್ತರ, ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಬಹಳ ಎಚ್ಚರಿಕೆಯಿಂದ ಮುನ್ನಡೆಸಬೇಕು. ಜೀವನ ಎಂಬ ಹಡಗನ್ನು ನಾವು ಬಹಳ ಎಚ್ಚರಿಕೆಯಿಂದ ದಡ ಸೇರಿಸಬೇಕು. ಹಾಗೆಯೇ ಎರಡನೇ ಪ್ರಶ್ನೆ, ನದಿ ಜಲಗಳು ಏನಾಗಿವೆ? ಪ್ರಶ್ನೆ 2, ನದಿ ಜಲಗಳು ಏನಾಗಿವೆ ಎಂದಾಗ ನದಿ ಜಲಗಳೆಲ್ಲವೂ ಕೂಡ ಕಲುಷಿತವಾಗಿವೆ, ಮಲಿನವಾಗಿವೆ ಅನ್ನೋ ಉತ್ತರ ಬರೀಬೇಕು. ಹಾಗೆಯೇ ಮೂರನೇ ಪ್ರಶ್ನೆ, ಯಾವುದಕ್ಕೆ ಮುಂಗಾರಿನ ಮಳೆ ಆಗ್ಬೇಕು ಅಂತ ಪ್ರಶ್ನೆ ಕೇಳಿದಾಗ ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆ ಆಗ್ಬೇಕು ಅನ್ನೋ ಉತ್ತರ ಬರೀಬೇಕು ಮಕ್ಕಳೇ. ಹಾಗಾದ್ರೆ 4ನೇ ಪ್ರಶ್ನೆ, ಕಾಡು ಮೇಡುಗಳ ಸ್ಥಿತಿ ಹೇಗಿದೆ? ಕಾಡು ಮೇಡುಗಳ ಸ್ಥಿತಿ ಬರಡಾಗಿವೆ. ಬರಡು ಬಂಜರು ಭೂಮಿ, ಏನೂ ಕೂಡ ಇಲ್ಲ, ಬಂಜರು ಭೂಮಿ, ಬರಡಾಗಿವೆ ಅನ್ನೋ ಉತ್ತರವನ್ನು ಬರೀಬೇಕು. ಹಾಗೆಯೇ ಕೊನೆಯ 5ನೇ ಪ್ರಶ್ನೆ, ಯಾವ ಎಚ್ಚರದೊಳಗೆ ಬದುಕಬೇಕು? ಮತಗಳೆಲ್ಲವೂ ಪಥಗಳು, ಒಂದೇ ದಾರಿಗಳು. ಮತಗಳೆಲ್ಲವೂ ಕೂಡ, ಪಥ ಅಂದ್ರೆ ದಾರಿ, ಮತಗಳೆಲ್ಲವೂ ಪಥಗಳೇ ಎನ್ನುವ ಎಚ್ಚರದೊಳಗೆ ಬದುಕಬೇಕು ಅನ್ನೋ ಉತ್ತರವನ್ನು ಬರೀಬೇಕು. ಹಾಗೆಯೇ ಸಂಕಲ್ಪ ಗೀತೆ ಪದ್ಯ ಭಾಗದಲ್ಲಿ 2-3 ವಾಕ್ಯದ ಪ್ರಶ್ನೆಗಳು ಕೂಡ ಇರ್ತಾವ ಮಕ್ಕಳೇ, 2 ಅಂಕಕ್ಕೆ. ಅದನ್ನು ಕೂಡ ಗಮನಿಸ್ಕೋಬೇಕು. ಅದಾದ ನಂತರ ಸಂದರ್ಭ ಸಹಿತ ಸ್ವಾರಸ್ಯವನ್ನೇ ವಿವರಿಸಿ 3 ಅಂಕಕ್ಕೆ. ಆಯ್ಕೆ, ಸಂದರ್ಭ ಜೊತೆಗೆ ಸ್ವಾರಸ್ಯ, ಆ ರೀತಿ ಬರೆದಾಗ 3 ಅಂಕಕ್ಕೆ ಕೂಡ ಪ್ರಶ್ನೆ ಇರುತ್ತೆ. ಅದಾದ ನಂತರ 8-10 ವಾಕ್ಯದಲ್ಲಿ ಉತ್ತರಿಸಿ. ಉದಾಹರಣೆಗೆ, ಸಂಕಲ್ಪ ಮತ್ತು ಅನುಷ್ಠಾನದ ಬಗ್ಗೆ ಜಿ ಎಸ್ ಶಿವರುದ್ರಪ್ಪನವರ ಅಭಿಪ್ರಾಯವೇನು? ಪ್ರಶ್ನೆ ಈ ರೀತಿ ಕೇಳಬಹುದು. ಸಂಕಲ್ಪ ಮತ್ತು ಅನುಷ್ಠಾನದ ಬಗ್ಗೆ ಜಿ ಎಸ್ ಶಿವರುದ್ರಪ್ಪನವರ ಅಭಿಪ್ರಾಯವೇನು? ಅದರ ಜೊತೆಗೆ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಜಿ ಎಸ್ ಶಿವರುದ್ರಪ್ಪನವರ ಅಭಿಪ್ರಾಯವಾಗಿದೆ. ನಾವು ಯಾವ ರೀತಿ ಸಂಕಲ್ಪ ಕೈಗೊಳ್ಳಬೇಕು, ಈ ರೀತಿ ಕೂಡ ಪ್ರಶ್ನೆ ಬರುವಂತ ಸಂಭವ ಇದೆ ಮಕ್ಕಳೇ. ಅದನ್ನ ಮತ್ತೆ ಮತ್ತೆ ನಾವು ಆ ಉತ್ತರಗಳನ್ನ ಬರ್ಕೊಂಡು ಅಭ್ಯಾಸ ಮಾಡಬೇಕು. ಹಾಗೆಯೇ ಆಗ್ಲೇ ಹೇಳ್ದಂಗೆ ಈ ಸಂಕಲ್ಪ ಗೀತೆ ಪದ್ಯ ಭಾಗದಲ್ಲಿ ಕಂಠಪಾಠಕ್ಕೆ 2 ಚರಣ ಇದೆ, 2 ಪ್ಯಾರ ಕಂಠಪಾಠಕ್ಕೆ. ಒಂದು ಕಂಠಪಾಠದ ಚರಣಕ್ಕೆ 4 ಅಂಕ. ಯಾವುದಾದ್ರೂ ಒಂದು ಚರಣವನ್ನ ಪರೀಕ್ಷೆಯಲ್ಲಿ ಬರೆದಾಗ ಅದಕ್ಕೆ 4 ಅಂಕ ಸಿಗುತ್ತೆ ಮಕ್ಕಳೇ. ಅದನ್ನು ಗಮನ ಇಟ್ಟು ಮತ್ತೆ ಮತ್ತೆ ಮನನ ಮಾಡ್ಕೋಬೇಕು. ಒಂದೊಂದು ಸಾಲಿಗೆ ಒಂದೊಂದು ಅಂಕ, 4 ಸಾಲಿಗೆ 4 ಅಂಕ ಇರುತ್ತೆ. ಅದರ ಜೊತೆಗೆ ಭಾವಾರ್ಥ ಮತ್ತು ಸಾರಾಂಶ. ಭಾವಾರ್ಥ 4 ಸಾಲು ಪದ್ಯವನ್ನು ಕೊಟ್ಬಿಟ್ಟು, ಒಂದು ಚರಣ ಕೊಟ್ಬಿಟ್ಟು 4 ಸಾಲು ಕೊಟ್ಬಿಟ್ಟು, ನಂತರ ಈ ಕೆಳಗಿನ ಸಾಲುಗಳಿಗೆ ಮೌಲ್ಯಯುತವಾದಂತಹ ಸಾರಾಂಶ ಅಥವಾ ಭಾವಾರ್ಥವನ್ನು ಬರೆಯಿರಿ. ಅದನ್ನ ವಾಕ್ಯಬದ್ಧವಾಗಿ ಬರೆದಾಗ ಅಲ್ಲಿ 4 ಅಂಕ ಸಿಗತ್ತೆ. ಹಾಗೇನೆ ಪದ್ಯದ ಕವಿ ಪರಿಚಯ, ಅದು ಹೇಳ್ದಂಗೆ ಕವಿ ಪರಿಚಯ ಅಂದ್ರೆ 3 ಅಂಕಕ್ಕೆ. ಈ ಕವಿಯ ಕಾಲ, ಸ್ಥಳ, ಕೃತಿಗಳನ್ನ ವಾಕ್ಯಬದ್ಧವಾಗಿ ಬರೆಯಿರಿ. ಸೆಂಟೆನ್ಸ್ ವಾಕ್ಯಬದ್ಧವಾಗಿ ಬರೀಬೇಕು. ಸೆಂಟೆನ್ಸ್ ಅಲ್ಲಿ ವಾಕ್ಯಬದ್ಧವಾಗಿ ಬರೆದಾಗ ಅಲ್ಲಿ 3 ಅಂಕ ಸಿಗತ್ತೆ ಮಕ್ಕಳೇ. ಅದ್ರ ಜೊತೆಗೆ ಈ ಒಂದು ಸಂಕಲ್ಪ ಗೀತೆ ಪದ್ಯ ಭಾಗದಲ್ಲಿ ಭಾಷಾ ಚಟುವಟಿಕೆ, ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಭಾಷಾ ಚಟುವಟಿಕೆ, ಈ ಹಿಂದಿನ ತರಗತಿಯಲ್ಲಿ ನಿಮ್ಗೆಲ್ಲ ಗೊತ್ತಿದೆ. ವಿಭಕ್ತಿ ಪ್ರತ್ಯಯಗಳ ಬಗ್ಗೆ. ವಿಭಕ್ತಿಗಳು 7 ವಿಭಕ್ತಿಗಳು. ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥ ವಿಭಕ್ತಿ, ಪಂಚಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ, ಸಪ್ತಮಿ ವಿಭಕ್ತಿ.
ಪ್ರಥಮವು ದ್ವಿತೀಯ ಅನ್ನು, ತೃತೀಯಿಂದ ಚತುರ್ಥಿ ಗೆ, ಪಂಚಮಿ ದಶೆಯಿಂದ ಷಷ್ಠಿಯ ಸಪ್ತಮಿ ಅಲ್ಲಿ. ಹಾಗಾದ್ರೆ ಇಲ್ಲಿ ಈ ಪದ್ಯದಲ್ಲಿ ಕೆಲವು ಉದಾಹರಣೆಗಳನ್ನ ನಾವು ಕೊಡಬಹುದು. ಕೆಲವು ಉದಾಹರಣೆಗಳು ಪ್ರೀತಿಯ ಅಲ್ಲಿ ಬರುತ್ತೆ, ನಮ್ಮ ಸಂಕಲ್ಪಗೀತೆ ಪದ್ಯ ಭಾಗದಲ್ಲಿ ಪ್ರೀತಿಯ ಎನ್ನುವ ಪದ ಬರುತ್ತೆ. ಹಾಗಾದ್ರೆ ಅಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಬಂದಿದೆ ಅಂದಾಗ ಆ ಯಾವ ವಿಭಕ್ತಿಗೆ ಉದಾಹರಣೆ ಅಂದಾಗ ಷಷ್ಠಿ ವಿಭಕ್ತಿಗೆ ಉದಾಹರಣೆ. ಹಾಗಾದ್ರೆ ನೆಕ್ಸ್ಟ್ ಬಿರುಗಾಳಿಗೆ, ಬಿರುಗಾಳಿಗೆ ಗೆ ಇಗೆ ಅಂತ ಕರಿತೀವಿ ನಾವು. ಹಾಗಾದ್ರೆ ಯಾವ ವಿಭಕ್ತಿ ಪ್ರತ್ಯಯ ಇದು? ಚತುರ್ಥಿ ವಿಭಕ್ತಿ ಪ್ರತ್ಯಯ, ಚತುರ್ಥಿ ವಿಭಕ್ತಿಗೆ ಉದಾಹರಣೆ. ಜೊತೆಗೆ ಜಲಕ್ಕೆ, ನಾನು ಹೇಳ್ದಂಗೆ ಜಲಕ್ಕೆ ಕೆ ಕೆ ಗೆ ಕೆ, ಅದು ಕೂಡ ಚತುರ್ಥಿ ವಿಭಕ್ತಿಗೆ ಉದಾಹರಣೆ ಮಕ್ಕಳೇ. ವಿದ್ಯುತ್ತನ್ನು, ವಿದ್ಯುತ್ತನ್ನು ಅಂದಾಗ ಅನ್ನು ಎಂಬ ವಿಭಕ್ತಿ ಪ್ರತ್ಯಯ ಬರುತ್ತೆ. ಪ್ರತ್ಯಯ ಯಾವುದು? ಅನ್ನು. ಅನ್ನು ಅಂದಾಗ ಅದು ಕೂಡ ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ, ದ್ವಿತೀಯ ವಿಭಕ್ತಿಗೆ ಉದಾಹರಣೆ ಆಗುತ್ತೆ ಮಕ್ಕಳೇ. ಭರವಸೆಗಳ ಅಂದಾಗ ಆ ಪ್ರತ್ಯಯ ಬರುತ್ತೆ, ಅದು ಷಷ್ಠಿ ವಿಭಕ್ತಿಗೆ ಉದಾಹರಣೆ ಮಕ್ಕಳೇ. ಹಾಗಾಗಿ ಈ ವಿಭಕ್ತಿ ಪ್ರತ್ಯಯಗಳು ಕೂಡ ಪರೀಕ್ಷೆಯಲ್ಲಿ ಒಂದಂಕಕ್ಕೆ ಇರುತ್ತೆ. ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು, ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು, ಜೊತೆಗೆ ಕಾರಕಾರ್ಥಗಳು ಕೂಡ ಇರ್ತವೆ ಮಕ್ಕಳೇ. ಹಾಗಾಗಿ ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು ನಿಮಗೆ 8 ಮತ್ತು 9ನೇ ತರಗತಿಯಲ್ಲಿ ಸಾಕಷ್ಟು ಮನನ ಆಗಿದೆ. ಹಾಗಾಗಿ ಮತ್ತೆ ಇದನ್ನ ಒಂದ್ಸರಿ ನೋಡಿಕೊಂಡು ಪರೀಕ್ಷೆಯಲ್ಲಿ ಸರಿಯಾದ ಉತ್ತರವನ್ನು ಬರೀಬೇಕು. ಈ ಸಂಕಲ್ಪ ಗೀತೆ ಪದ್ಯ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಸಾಕಷ್ಟು ನಿಮಗೆ ಸೊಗಸಾಗಿ ಮತ್ತೆ ಮತ್ತೆ ಮನನ ಮಾಡ್ಕೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದ ಒಳ್ಳೆ ಅಂಕ ಸಿಗುತ್ತೆ ಅಂತ ಹೇಳ್ತಾ ನನ್ನ ಈ ಸಂಕಲ್ಪ ಗೀತೆ ಪದ್ಯ ಭಾಗವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.